ಸಮಾಜದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಸಾಹೇಬರು ಮತ್ತು ಹೈಕಮಾಂಡಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗೂಡಿ ಈ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಈ ಥರದೊಂದು ಸಣ್ಣ ಸಣ್ಣ ಸಮುದಾಯಗಳು ಸಹಿತ ಒಂದು ಶಕ್ತಿಯನ್ನು ಕೊಡಬೇಕು, ಅವರನ್ನು ಸಹಿತ ಮುಖ್ಯ ವಾಹಿನಿಗೆ ತರಬೇಕು ಅಂತಕ್ಕಂಥ ವಿಚಾರ ಮಾಡಿದಂಥ ಸರ್ಕಾರ ಈ ಒಂದು ಅಭಿವೃದ್ಧಿ ನಿಗಮ ಮಾಡಿದೆ. ಈ ಅಭಿವೃದ್ಧಿ ಮಂಡಳಿ ನಿಗಮದ ಮುಖಾಂತರ ಈ ಸಮಾಜದ ಮಕ್ಕಳಿಗೆ ಅರಿವು ಯೋಜನೆಯಡಿಯಲ್ಲಿ ಒಂದು ಏನು ಎಜುಕೇಷನ್ ಲೋನು ಅಂತಕ್ಕಂಥ ವಿಚಾರ ಮಾಡಿದಾಗ ಫಾರಿನ್ನಲ್ಲಿ ಹೋದರೆ ಸುಮಾರು 50 ಲಕ್ಷ ರೂಪಾಯಿ ತನಕ ಅವರಿಗೆ ಒಂದು ಸಬ್ಸಿಡಿಲಿ ಮತ್ತು ಬಹಳ ಕಡಿಮೆ ಇಂಟ್ರೆಸ್ಟು ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥದ್ದು, ಮತ್ತು ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ಟ್ಯಾಕ್ಸಿ ಅವರಿಗೆ ಕೊಟ್ಟು ಅವರ ಒಂದು ಜೀವನೋಪಕ್ಕೆ ಒಂದು ದಾರಿ ಆಗ್ತಕ್ಕಂಥದ್ದು ಇರ್ಬೋದು. ಸುಮಾರು 3 ಲಕ್ಷ ರೂಪಾಯಿಗಳ ತನಕ ಅವರಿಗೆ ಸಬ್ಸಿಡಿ ಕೊಡ್ತಾ ಇರ್ತೀವಿ ನಮ್ಮ ಸರ್ಕಾರ. ಅದೇ ರೀತಿ ಏನು ಸ್ವಯಂ ಉದ್ಯೋಗ, ಯಾರು ಸಲೂನು ಅಥವಾ ಇನ್ನಿತರ ಯಾವುದೇ ಒಂದು ಸ್ವಯಂ ಉದ್ಯೋಗ ಮಾಡೋದು ಸಹಿತ ಅವರಿಗೆ 1 ಲಕ್ಷ ರೂಪಾಯಿಗಳ ತನಕ ನಾವು ಸರ್ಕಾರ ಕೊಡ್ತೀವಿ. ಅದಕ್ಕೆ ಒಂದು 20% ಅವರಿಗೆ ಸಬ್ಸಿಡಿ ಇರ್ತದೆ. ಮತ್ತು ಗಂಗಾ ಕಲ್ಯಾಣ ಅಂತ ಒಂದು 2 ಎಕರೆ ಜಮೀನು ಇದ್ದವರಿಗೆ ನಾವು ಬೋರು ಕೊಡಿಸ್ಕೊಡ್ತಕ್ಕಂಥದ್ದು ಗಂಗಾ ಕಲ್ಯಾಣ ಒಂದು ಅಡಿಯಲ್ಲಿ ಅದು ಸಹಿತ ನಾವು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಈಗ ಅನೇಕ ಸವಲತ್ತುಗಳನ್ನು ನಮ್ಮ ಒಂದು ನಿಗಮ ಮಂಡಳಿ ಮುಖಾಂತರ ನಮ್ಮ ಸರ್ಕಾರ ನಮ್ಮ ಏನು ಸವಿತಾ ಸಮುದಾಯದವರಿಗೆ ಕೊಡ್ತಾ ಇದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಏನು ನಮ್ಮ ಒಂದು ಈ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಿತ ಸಾಮಾಜಿಕ ನ್ಯಾಯ ಸಿಗಬೇಕು ಮತ್ತು ಪ್ರತಿಯೊಬ್ಬರೂ ಅಭಿವೃದ್ಧಿಯನ್ನು ಕಾಣಬೇಕು. ಏನು ಬಡವರಾಗಿ ಇರಬಾರ್ದು, ಅವರು ಸಹಿತ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲ ರೀತಿಯಲ್ಲಿ ಮುಂದೆ ಬರಬೇಕು, ಅವ್ರಿಗೂ ಎಜುಕೇಷನ್ನು ಒಂದು ಶಿಕ್ಷಣ ಸಿಗಬೇಕು, ಅವ್ರಿಗೂ ರಾಜಕೀಯವಾಗಿ ಮುಂದೆ ಬರಬೇಕು. ಈ ರೀತಿಯೆಲ್ಲ ಚಿಂತನೆ ಮಾಡಿದಂಥ ನಮ್ಮ ಸರ್ಕಾರ, ನಮ್ಮ ಒಂದು ಏನು ಸರ್ಕಾರದ ಮತ್ತು ಮುಖಂಡರೇನಿದ್ದಾರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಎಲ್ಲ ನಮ್ಮ ನಾಯಕರು ಸೇರಿ ಭಾಳಷ್ಟು ಒಂದು ಒಳ್ಳೆಯ ಒತ್ತಾಸೆ ಕೊಟ್ಟಿದ್ದಾರೆ. ಈ ನಿಗಮ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಭಾಳಷ್ಟು ಜನರಿಗೆ ಈ ಸವಿತಾ ಸಮಾಜದ ಬಂಧುಗಳಿಗೆ ಅವಕಾಶಗಳು ಸಿಗ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ದೇವನಹಳ್ಳಿಯಲ್ಲಿ ನಾದಸ್ವರ ಡೋಲು ಮಂಗಳವಾದ್ಯಗಳ ತರಬೇತಿ ಶಾಲೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 2014-15 ಮಾಡಿಕೊಟ್ರು ಸಿದ್ದರಾಮಯ್ಯ ಸಾಹೇಬರು. ಅದು ನಡ್ಕೊಂಡು ಹೋಗ್ತಾ ಇದೆ. ಇನ್ನೂ ಒಂದು 3 ಕಡೆ ಈ ಒಂದು ತರಬೇತಿ ಶಾಲೆಯನ್ನು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಮಾಡಿದ್ದೀವಿ. ಯಾಕೆಂದರೆ ಈ ಒಂದು ಸಾಂಪ್ರದಾಯಿಕವಾದ ಈ ವಾದ್ಯ, ಈ ಮಂಗಳವಾದ್ಯ ಅಂತಕ್ಕಂಥದ್ದು ಎಲ್ಲ ಮಂಗಳಕರ ಕಾರ್ಯಕ್ರಮಗಳಿಗೆ ಬೇಕಾಗ್ತದೆ. ನಾದಸ್ವರ ಮತ್ತು ಡೋಲು, ಈ ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಅಥವಾ ಗೃಹಪ್ರವೇಶ ಇರ್ಬೋದು, ಅಥವಾ ದೇವರ ಉತ್ಸವಗಳಿರ್ಬೋದು, ಅಥವಾ ಗಣ್ಯಮಾನ್ಯರು ಸ್ವಾಗತ ಬಯಸ್ತಕ್ಕಂಥ ವಿಚಾರ ಇರ್ಬೋದು. ಹೀಗೆ ಪ್ರತಿಯೊಂದುವರೆಗೂ ಬೇಕಾದಂಥ ಈ ಒಂದು ಮಂಗಳವಾದ್ಯ ಅವರಿಗೆ ಮತ್ತೊಂದು 3 ಕಡೆ ಶಾಲೆಗಳನ್ನು ತೆರೀಬೇಕು ಅಂತಕ್ಕಂಥ ವಿಚಾರ ಮಾಡಿದೆ. ಮತ್ತು ಏನು ನಮ್ಮ ಸಲೂನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ದೇಶ ಮತ್ತು ಬೇರೆ ಕಡೆಯಿಂದ ಬಂದು ನಮ್ಮ ಒಂದು ವೃತ್ತಿಯನ್ನು ಸಹಿತ ಕಸ್ಕೊಳ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವೇನಾದ್ರು ಮಾಡಬೇಕು. ಮತ್ತು ನಮ್ಮ ಇದ್ದಿದ್ದಂಥ ಒಂದು ಸಾಂಪ್ರದಾಯಿಕವಾದಂಥ ಒಂದು ಕೈ ಕೆಲಸ ಮತ್ತು ವೃತ್ತಿ ಕಾಯಕ ನಮ್ಮದು ಮೊದಲಿಂದ ಸಾವಿರಾರು ವರ್ಷಗಳಿಂದ ಈ ಸಮುದಾಯ ಅದನ್ನೇ ನೆಚ್ಕೊಂಡು ಬಂದಿದೆ. ಹಾಗಾಗಿ ಅದಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಸ್ಪರ್ಶ ಕೊಟ್ಟು ಅವರಿಗೆ ಉತ್ತೇಜನ ಮಾಡಿ ಒಳ್ಳೆಯದಾಗಲಿ ಅಂತಕ್ಕಂಥ ವಿಚಾರ ಮಾಡಿದಂಥ ಈ ಹಿಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಿದ್ದರಾಮಯ್ಯ ಸಾಹೇಬರು 10 ಲಕ್ಷ ರೂಪಾಯಿಗಳನ್ನು ಒಂದು ಸಲೂನ್ ಹಿಡೀಲಿಕ್ಕೆ
ಒಂದು ಸಬ್ಸಿಡಿ ಸಮೇತ ಕೊಡಬೇಕು ಅಂತಕ್ಕಂಥ ವಿಚಾರ ಮಾಡಿದ್ದಾರೆ. ಅದನ್ನು ಸಹಿತ ಈಗ ನಾವು ಇಡೀ ಸಮುದಾಯಕ್ಕೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಸನ್ಮಾನ್ಯ ಜನಪ್ರಿಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ಒಳ್ಳೆಯ ಏನು ಮೊದಲ ಆರತಿ, ಭಾಳ ವಿಶೇಷವಾದಂತೂ ಭಾಳ ಪವಿತ್ರವಾದ್ದು, ದೇವರಿಗೆ ಮೊದಲ ಆರತಿನೇ ನಮ್ಮ ಕರ್ನಾಟಕದ ಜನತೆಗೆ ಸಿಗಬೇಕು. ಇಲ್ಲಿನ ಶಾಸಕರಿರ್ಬೋದು ಅಥವಾ ಮುಖಂಡರಿರ್ಬೋದು, ಮುಖ್ಯಸ್ಥರಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಅವ್ರು ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಭಾಳ ಜನ ಅದನ್ನು ಭಾಳ ಒಳ್ಳೆ ರೀತಿಯಲ್ಲಿ ತಗೊಂಡ್ರು. ನಿಜವಾಗ್ಲೂ ಈ ಥರದ್ದೊಂದು ಕೆಲಸ ನಾವು ಸಾಹೇಬರು ಮಾಡ್ತಾ ಇರೋದು ಜನ ಮೆಚ್ಚುವಂಥ ಕೆಲಸ. ಮತ್ತು ಅದೇ ರೀತಿ ಈ ನಮಗೂ ಸಹಿತ ನಾವು ಯಾಕೆಂದರೆ 24 ಗಂಟೆ ನಮ್ಮ ಸಮುದಾಯ ಸವಿತಾ ಸಮಾಜದವರು ಅಲ್ಲಿ ಮುಡಿ ತೆಗೆಯೋದು ಮುಖಾಂತರ ಎಲ್ಲರೂ ಸೇವೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೂ ಸಹಿತ ಅಲ್ಲಿ ಒಂದು ಆ ಥರದ್ದೊಂದು ಸೇವೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ.